70 ವರ್ಷಗಳ ಭೂ ದಾಖಲೆಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. 3,000 ರೈತರಿಗೆ ಸರ್ಕಾರದಿಂದ ಬಿಗ್ ರಿಲೀಫ್ ಸಿಕ್ಕಿರೋದು. ಮದ್ರಾಸ್ ಪ್ರಾಂತ್ಯದ 8 ಗ್ರಾಮಗಳಿಗೆ ಕೊನೆಗೂ ಸಿಕ್ಕಿದೆ ಭೂ ದಾಖಲೆ. 70 ವರ್ಷಗಳ ಭೂ ದಾಖಲೆಗಳಿಗೆ ಕೊನೆಗೂ ಇದೀಗ ಮುಕ್ತಿ ಸಿಗ್ತಾ ಇದೆ. ಸರ್ಕಾರದಿಂದ 3,000 ರೈತರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಮದ್ರಾಸ್ ಪ್ರಾಂತ್ಯದ 8 ಗ್ರಾಮಗಳಿಗೆ ಕೊನೆಗೂ ಭೂ ದಾಖಲೆ ಸಿಕ್ಕಿದೆ. ಆನೇಕಲ್ ತಾಲೂಕು ಮರಸೂರ ಪಂಚಾಯಿತಿ ವ್ಯಾಪ್ತಿಯ 8 ಗ್ರಾಮಗಳಿಗೆ ಮುಕ್ತಿ ಸಿಕ್ಕಿದೆ. 8 ಗ್ರಾಮಗಳಿಗೆ 7 ದಶಕಗಳಿಂದ ಕಾಡ್ತಿದ್ದ ಸಮಸ್ಯೆ ಪರಿಹಾರ ಆಗಿದೆ. ಇವತ್ತು ಆಡಳಿತಾತ್ಮಕವಾಗಿ ಇವರು ಕರ್ನಾಟಕದಲ್ಲಿದ್ದಾರೆ, ಬಟ್ ದಾಖಲೆಗಳಿಗಾಗಿ ತಮಿಳುನಾಡು ಚೆನ್ನೈಗೆ ಓಡಾಡ್ತಿದ್ರು ರೈತರು. ಮರಸೂರು, ಬಂಡಾಪುರ, ಮಡಿವಾಳ, ಅಗ್ರಹಾರ, ಆಡಿಸೋನಟಿ, ನಾಗನಾಯಕನಹಳ್ಳಿ ಸೇರಿದಂತೆ 8 ಹಳ್ಳಿಗಳ ಸಮಸ್ಯೆ ಇವತ್ತಿಗೆ ಪರಿಹಾರ ಆಗಿದೆ. ಇದರಿಂದ ಸುಮಾರು 3,000 ರೈತರಿಗೆ ಅನುಕೂಲ ಆಗ್ತಾ ಇದೆ. ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿದ್ದ ಭೂ ಪರಿಹಾರ ಸಮಸ್ಯೆ ಇದೀಗ ಬಗೆಹರಿದಿದೆ. 70 ವರ್ಷಗಳಿಂದಲೂ ಕೂಡ ಇವರು ಕರ್ನಾಟಕದಲ್ಲಿದ್ದರೂ ಕೂಡ ಅವರಿಗೆ ಬೇಕಾದಂತಹ ಭೂ ದಾಖಲೆಗಳನ್ನು ತೆಗೆದುಕೊಳ್ಳಕ್ಕೆ ಅವರು ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಈ ಪಂಚಾಯಿತಿಯ ವ್ಯಾಪ್ತಿಯ 8 ಗ್ರಾಮಗಳಿಗೆ ಸದ್ಯಕ್ಕೆ ಮುಕ್ತಿ ಸಿಕ್ಕಿದೆ. 8 ಗ್ರಾಮಗಳಿಗೆ 7 ದಶಕಗಳಿಂದ ಕಾಡ್ತಿದ್ದಂತಹ ಸಮಸ್ಯೆ ಪರಿಹಾರ ಆಗಿದೆ. ಇವರು ಆಡಳಿತಾತ್ಮಕವಾಗಿ ಕರ್ನಾಟಕದಲ್ಲಿದ್ದರೂ ಕೂಡ ದಾಖಲೆಗಳನ್ನು ತೆಗೆದುಕೊಂಡು ಬರೋದಕ್ಕೆ, ಭೂ ದಾಖಲೆಗಳನ್ನು ತೆಗೆದುಕೊಳ್ಬೇಕಾದ್ರೆ ತಮಿಳುನಾಡಿಗೆ ಮತ್ತು ಚೆನ್ನೈಗೆ ಓಡಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಸೊ ಇದೀಗ ಕರ್ನಾಟಕದಲ್ಲೇ ಇದೀಗ ಭೂ ದಾಖಲೆ ಸಿಗ್ತಾ ಇರೋದು. ಮರಸೂರು, ಬಂಡಾಪುರ, ಮಡಿವಾಳ, ಅಗ್ರಹಾರ, ಆಡಿಸೋನಟಿ, ನಾಗನಾಯಕನಹಳ್ಳಿ ಸೇರಿದಂತೆ ಒಟ್ಟು 8 ಹಳ್ಳಿಗಳ ಸಮಸ್ಯೆ ಸದ್ಯಕ್ಕೆ ಪರಿಹಾರ ಆಗಿದೆ. ಇದರಿಂದ ಸುಮಾರು 3,000 ರೈತರಿಗೆ ಅನುಕೂಲ ಆಗ್ತಾ ಇದೆ. ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿದ್ದ ಭೂ ಪರಿಹಾರ ಸಮಸ್ಯೆ ಇಂದಿಗೆ ಮುಕ್ತಿಯಾಗಿದೆ. ಎಸ್, 70 ವರ್ಷಗಳ ಭೂ ದಾಖಲೆಗಳಿಗೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ. 3,000 ರೈತರಿಗೆ ಸರ್ಕಾರದಿಂದ ಬಿಗ್ ರಿಲೀಫ್ ಸಿಗ್ತಾ ಇದೆ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಹರೀಶ್, ಇದೀಗ 8 ಗ್ರಾಮಗಳಿಗೆ 7 ದಶಕಗಳಿಂದ ಕಾಡ್ತಿದ್ದ ಸಮಸ್ಯೆ ಕೊನೆಗೂ ಪರಿಹಾರ ಆಗಿದೆ. ಭೂ ದಾಖಲೆಗಳಿಗೆ ಮುಕ್ತಿ ಸಿಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಹರೀಶ್? ಮಲ್ಲಿಕಾರ್ಜುನ್, ಏನಂತಾರೆ, ಖಂಡಿತ ಈ ಒಂದು 70 ವರ್ಷಗಳ ಮತ್ತೆ 6-7 ದಶಕಗಳ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಮುಕ್ತಿಯನ್ನ ಸಿಗ್ತಿರ್ತಕ್ಕಂಥದ್ದು. ಏನಂತಂದ್ರೆ 1956 ಅಂದ್ರೆ ಮೈಸೂರು ಭಾಗ ಮತ್ತೆ ಹೈದರಾಬಾದ್ ನವಾಬ್ಸ್ ಮತ್ತೆ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕೂಡ ವಾಸವಾದ ಸಂದರ್ಭದಲ್ಲಿ ಭಾಷಾವರ ಆಧಾರದ ಮೇಲೆ ಇನ್ನೊಂದು ಪ್ರಾಂತ್ಯಗಳನ್ನ ಬಿಡುಗಡೆ ಮಾಡಿದ್ರು, ಮತ್ತೆ ಹಂಚಿಕೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರ್ತಕ್ಕಂತ ಮರ್ಸೂರು ಗ್ರಾಮದ 8 ಹಳ್ಳಿಗಳು ಕೂಡ ಒಂದು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ಆ ಒಂದು ಭಾಗವನ್ನ ಕರ್ನಾಟಕದ ಪ್ರಾಂತ್ಯಕ್ಕೆ ಸೇರ್ಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಆಡಳಿತ ಮತ್ತು ಕರ್ನಾಟಕದ ಜಮೀನುಗಳನ್ನ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಆ ಭಾಗದ ಜಮೀನ್ 8 ಹಳ್ಳಿಗಳು ಏನಿತ್ತು ಆ ಒಂದು ಭಾಗದಲ್ಲಿ ರೈತರಿಗೆ ಸಾಕಷ್ಟು ಅನಾನುಕೂಲ ಆಗಿತ್ತು. ಹಾಗಾಗಿ ರೈತರು ಏನಾದ್ರೂ ಮಾರಾಟ ಹೋದಂತ ಸಂದರ್ಭದಲ್ಲಿ ಮತ್ತೆ ಆಕಾರ ಬಂದು ಸರ್ವೆ ಸ್ಕೆಚ್, ಮಿಟಿಷನ್ಸ್, ಈ ಸೇಲ್ ಡೀಡ್, ಈ ತರದ ಸಮಸ್ಯೆಗಳು ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇತ್ತು. ಮತ್ತೆ ಕಳೆದ 70 ವರ್ಷ ಅಂದ್ರೆ 7 ದಶಕಗಳ ಕಾಲದಿಂದಲೂ ಕೂಡ ಒಂದು ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ರೈತರು ಕೂಡ ತಹಸೀಲ್ದಾರ್ ಕಚೇರಿಗಳಿಗೆ ಮತ್ತು ಡಿಸಿ ಕಚೇರಿಗಳಿಗೆ ಅಲಿಯುವಂತ ಪರಿಸ್ಥಿತಿ ಎದುರಾಗಿತ್ತು. ಮತ್ತೆ ಇವರಿಗೆ ಬೇಕಾದ ದಾಖಲೆಗಳ ಬೇಕಾದ ಸಂದರ್ಭದಲ್ಲಿ ತಮಿಳುನಾಡು, ಚೆನ್ನೈ ಮತ್ತೆ ಸೇಲಂ ಭಾಗಕ್ಕೆ ಹೋಗ್ಬೇಕಂತ ಪರಿಸ್ಥಿತಿ ಎದುರಾಗಿತ್ತು. ಇದನ್ನ ಮನಗಂಡಿರ್ತಕ್ಕಂಥ ಸರ್ಕಾರವು ಕೂಡ ಈ ಒಂದು ಅಂದ್ರೆ ಅಧಿಕಾರಿಗಳನ್ನ ಕರೆಸಿ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮತ್ತೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣರು ಕೂಡ ಮಾತುಕತೆ ಮಾಡಿ ಸುಮಾರು 70 ವರ್ಷಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ಏನೊಂದು ದಾಖಲಾತಿ ವಿಚಾರದಲ್ಲಿ ಆಕಾರ ಬಂದು ಮಾಡಿಕೊಟ್ಟಂತ ರೈತರಿಗೆ ಸಂತಸ ಮನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಮರ್ಸೂರು ಗ್ರಾಮ ಪಂಚಾಯಿತಿಗೆ 8 ಹಳ್ಳಿಗಳು ಬರ್ತಕ್ಕಂಥದ್ದು. ಮರ್ಸೂರು, ಅಗ್ರಹಾರ, ಶೆಟ್ಟಹಳ್ಳಿ, ಬಂಡಾಪುರ ಮತ್ತೆ ಸೇರಿದಂತೆ 8 ಗ್ರಾಮಗಳಲ್ಲೂ ಕೂಡ ಈ ತರದ ಪರಿಸ್ಥಿತಿ ಇತ್ತು. ಹೀಗಾಗಿ 70 ವರ್ಷಗಳಿಂದ ಸಿಕ್ತಿರ್ತಕ್ಕಂತ ಒಂದು ದಾಖಲಾತಿಗಳ ಆಧಾರದ ಮೇಲೆ ಒಂದು ಮುಕ್ತಿ ಸಿಕ್ಕಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.